ಭೂಮಿಕಾ ಆರ್ತಿ ತಟ್ಟೆ ತಗೊಂಬಮ್ಮ. ಏನಮ್ಮ ಇದೆಲ್ಲ? ನಾನೇನು ಯುದ್ಧ ಗೆದ್ದು ಬಂದಿದ್ದೀನ? ಹೌದಪ್ಪ, ನೀನು ದೊಡ್ಡ ಯುದ್ಧನೇ ಗೆದ್ದು ಬಂದಿದ್ಯಾ. ನೀನ್ ಮಾಡಿರೋದೇನು ಸಣ್ಣ ಕೆಲಸನ? ಯಾವ ಯುದ್ಧಕ್ಕೂ ಕಮ್ಮಿ ಇಲ್ಲ ಅದು. ಇಂಥದಕ್ಕೆ ಒಂದೊಂದು ದೊಡ್ಡ ಸತ್ಕಾರ ಸನ್ಮಾನ ಆಗ್ಲೇಬೇಕು. ನೀನ್ ಸುಮ್ಮನೆ ನಿಂತ್ಕೊ. ಆಯ್ತು, ನಿಮ್ ಖುಷಿ ತಾನೇ, ಅದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅತ್ತೆ ನೀವಿಬ್ರು ಮಾಡಿ. ಭಾಷೆಕೊಳ್ರೆ ಬರಲ್ಲ ಬಾಬಾ. ಅಮ್ಮ, ಯಾಕೆ ಮಾಡ್ತಾ ಇದ್ದಾರೆ? ಎಲ್ಲ ಸರಿ ಹೋಯ್ತಲ್ಲ? ಇದು ಖುಷಿಯಿಂದ ಬರ್ತಾ ಇರೋ ಕಣ್ಣೀರು ಗೌತಮ್. ಎಲ್ಲ ಮನೆ ನಮ್ ಕೈ ತಪ್ಪೋಗತ್ತೆ ಅಂತ ನನ್ ಭಯ ಆಯ್ತು. ಕೊನೆಗೂ ನೀನ್ ಅದನ್ನ ಉಳಿಸ್ಕೊಂಡಿಯಲ್ಲ. ಈಗ ನನಗ್ ಸಮಾಧಾನ ಆಯ್ತು. ಈಗ ನಿಮ್ಗೆ ಖುಷಿ ಆಯ್ತಲ್ಲ? ನನಗೆ ಅಷ್ಟೇ ಬೇಕಾಗಿರೋದು. ಇನ್ಮೇಲೆ ಈ ಮನೇಲಿ ನೀವು ಯಾವತ್ತೂ ಕಣ್ಣೀರು ಹಾಕ್ಬಾರ್ದು, ಆಯ್ತಾ? ಹಾಗೆ ಇನ್ನೊಂದು ವಿಷಯ, ನಮ್ಮ ಆ ಜಯದೇವನ ಮನೆಯಿಂದ ಹೊರಗಡೆ ಹಾಕಿದ್ದೀನಿ. ಅವನಿಗೆ ಸಂಬಂಧಗಳಿಗಾಗಲಿ ಭಾವನೆಗಳಿಗಾಗಲಿ ಬೆಲೆ ಇಲ್ಲ. ಸ್ವಲ್ಪ ದಿವಸ ಹೊರಗಡೆ ಕಷ್ಟಪಡಲಿ. ನೋಡ್ದ್ಯಾ ಭಾಗ್ಯಕ್ಕ, ನಿಮ್ ಮಗನ್ನ ಹೇಗ್ ಬೆಳೆಸಿದೀರ ಅಂತ. ಮನೆಗೋಸ್ಕರ ಅವನ್ ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದಾನೆ. ಆದ್ರೆ ನಾನು ನನ್ನ ಮಗನ್ನ ಹೇಗ್ ಬೆಳೆಸ್ದೆ ನೋಡಿ. ಮನೇನ ಮಾರ ಮಟ್ಟಕ್ಕೆ ತಗೊಂಡ್ಬಂದ. ಶಕುಂತ್ಲಾ, ನಾನು ನಿನ್ಗಾಗ್ಲೇ ಹೇಳಿದ್ದೀನಲ್ಲ, ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ. ಒಬ್ರು ದಾರಿ ತಪ್ಪಿದ್ರೆ ಅದು ಅವ್ರ ತಪ್ಪು, ನಮ್ಮ ತಪ್ಪಲ್ಲ. ಅವ್ರಿಗೆ ಅಂತ ಸ್ವಂತ ಬುದ್ಧಿ ಇರುತ್ತಲ್ವಾ? ನೋಡಮ್ಮ, ಅದೆಲ್ಲ ಬಿಟ್ಬಿಡು. ಈಗ ಖುಷಿ ಪಡೋ ಸಮಯ. ನಾವು ಈಗ ಆ ಮನೆಗೆ ಹೋಗ್ಬೇಕು, ಅದ್ರ ತಯಾರಿ ಮಾಡ್ಕೋಬೇಕು ಅಲ್ವಾ? ಹೌದಮ್ಮ, ಇನ್ನು ಮುಂದೆ ಆ ಮನೇಲಿ ನಾವು ಎಲ್ಲರೂ ಒಟ್ಟಿಗೆ ಸಂತೋಷವಾಗಿರೋಣ. ಭೂಮಿಕಾ, ಆ ಮನೆಗೆ ಹೋಗೋಕೆಲ್ಲ ತಯಾರಿ ಮಾಡ್ಕೋಬೇಕಮ್ಮ. ಶಾಸ್ತ್ರಿಗಳಿಗೊಂದು ಫೋನ್ ಮಾಡಿ ಮಾತಾಡ್ಬಿಡು, ಮುಹೂರ್ತದ ನೋಡ್ಕೊಳ್ಳೋಕೆ ಅಂತ. ಖಂಡಿತ ಖಂಡಿತ.